ನಾನಿಲ್ಲಿ ಮೊಸಪ್ಪು ಮಾಡೋದಕ್ಕೆ 3 ಥರದ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಬಸಳೆ ಸೊಪ್ಪು ನಮ್ಮ ಗಿಡದಲ್ಲೇ ಬೆಳೆದಿದ್ದು. ಎಷ್ಟು ದೊಡ್ಡ ದೊಡ್ಡದು ಎಲೆ ಇದೆ ನೋಡಿ. ನನ್ನ ಕೈಗಿನ್ನ ದೊಡ್ಡದಾಗಿದೆ, ನನ್ನ ಅಂಗೈಗಿನ್ನ ದೊಡ್ಡದಾಗಿ ಕಾಣುತ್ತೆ ಒಂದೊಂದು ಎಲೆ, ಅಷ್ಟು ದೊಡ್ಡದಾಗಿದೆ. ಎಳೆ ಬಸಳೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ಕಡ್ಡಿ ಅಷ್ಟೇ ಕಿತ್ತಿರೋದು. ನಾನೇನು ದಂಟು ಹಾಕಲ್ಲ, ಬರೀ ಎಲೆಗಳು ಮಾತ್ರ ಹಾಕ್ತೀನಿ. ದಂಟು ಸ್ವಲ್ಪ ಬಲ್ತಿದೆ, ಮಸೊಪ್ಪಿಗೆ ಹಾಕಿದ್ರೆ ಸರಿ ಹೋಗಲ್ಲ, ನಾರು ಸಿಗುತ್ತೆ. ಹೀಗೆ 3 ಸೊಪ್ಪನ್ನು ಎಲ್ಲನೂ ನಾನು ತುಂಬ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. 3 ಸರಿ ತೊಳ್ಕೊಬೇಕಾಗತ್ತೆ ಸೊಪ್ಪನ್ನು ಯಾವ ನೀರಲ್ಲಿ ಬೆಳೆದಿರ್ತಾರೋ ಏನೋ, ತುಂಬ ಗಲೀಜಿರುತ್ತೆ. ಹಾಗಾಗಿ 3 ಸರಿ ತೊಳ್ಕೊಂಡ್ರೇ ಸೊಪ್ಪು ಕ್ಲೀನ್ ಆಗೋದು. ಫಸ್ಟಿಗೆ ಒಂದು ಸರಿ ಸ್ವಲ್ಪ ನೀರು ಹಾಕ್ಬಿಡ್ತೀನಿ, ಮಣ್ಣೆಲ್ಲ ಇದ್ದರೆ ಕೆಳಗೆ ಇಳ್ಕೊಂಬಿಡುತ್ತೆ. ಮತ್ತು ನಾನು ಸೊಪ್ಪನ್ನ ಹೆಚ್ಚಿಬಿಟ್ಟು ತೊಳೆಯಲ್ಲ, ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಿಬಿಟ್ಟು ತೊಳೆದ್ರೆ ಅದರದ್ದು ಸಾರಾಂಶ ಎಲ್ಲ ನೀರಲ್ಲೇ ಹೋಗ್ಬಿಡತ್ತೆ. ಅದಕ್ಕೆ ಸೊಪ್ಪನ್ನು ಮಾತ್ರ ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ನೀರು ಸೋಸೋಕೆ ಇಟ್ಟಿದ್ದೀನಿ, ಆಮೇಲೆ ಹೆಚ್ಕೊತೀನಿ ನಾನು ಇದನ್ನು. ಅದು ಇಲ್ಲಿ ನಾನು ಮೊಸಪ್ಪಿಗೆ 2 ಸ್ಪೂನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಹಾಗೆ 2 ಸ್ಪೂನು ಮಸೂರ್ ದಾಲ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿ ಕೊಡುತ್ತೆ ಇದು, ಈ ಬೇಳೆ 2 ಮಿಕ್ಸ್ ಮಾಡಿ ಹಾಕಿದ್ರೆ. ಮತ್ತು ಬೇಸಿಗೆಗಾಲದಲ್ಲಿ ನಾನು ಹೆಸರುಬೇಳೆ ಕೂಡ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ, ಬೇಗ ಬೇಯಲಿ ಅಂತ ಬೇಳೆ. ಇಲ್ಲಿ ನಾನು ಸೊಪ್ಪನ್ನೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು 4 ಮೆಣಸಿನ್ಕಾಯಿ ಮತ್ತು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಎಲ್ಲ ಸಿಪ್ಪೆ ಎಲ್ಲ ಸುಳ್ಕೊಂಡು. ಹಾಗೆ 1 ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿ ನಾನು ಒಗ್ಗರಣೆಗೆ ಹಾಕ್ತೀನಿ. ಈ ಥರ ಎಲ್ಲ ಹೆಚ್ಕೊಂಡಾದ್ಮೇಲೆ ಬೇಯಕ್ಕೆ ಇಡಬೇಕಾಗತ್ತೆ. ನಾನು ಈಗಲೇ ಜೀರಿಗೆ ಹಾಕಲ್ಲ, ಜೀರಿಗೆ ಹಾಕಿದ್ರೆ ಕುಕ್ಕರಲ್ಲಿ ವಿಜಿಲ್ ಆಗೋ ಇದರೊಳಗೆಲ್ಲ ಸೇರ್ಕೊಂಡ್ಬಿಡುತ್ತೆ, ಮತ್ತು ವಿಜಿಲ್ ಆಗಲ್ಲ. ನೋಡಿ, ನೆನೆಸಿರೋ ಬೇಳೆ ಹಾಕ್ತಾಯಿದ್ದೀನಿ. ಈ ಥರ ನಾವು ಹೆಚ್ಕೊಳೋದಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡ್ರೆ 1 ವಿಷಲಲ್ಲೇ ಬೇಯ್ಕೊಂಬಿಡುತ್ತೆ ಬೇಳೆ ಸೊಪ್ಪು ಎಲ್ಲ. ಇಲ್ಲ ಅಂದರೆ ಒಂದು 2-3 ವಿಜಿಲ್ ಹೊಡಿಸ್ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸೊಪ್ಪು ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನು ಬೇಯೋದಕ್ಕಿಡೋಣ. ನನಗೆ 1 ವಿಷಿಲ್ ಆದರೆ ಸಾಕು, ಬೇಳೆ ನೆನೆಸಿದ್ದೀನಲ್ವ, ಹಾಗಾಗಿ ಇದು ನಾನು ರಾತ್ರಿ ಊಟಕ್ಕೆ. ಮತ್ತು ಈಗ ಸೋನು ಬಂದರೆ, ಸೋನು ಈಗ ಸ್ಕೂಲಿಂದ ಬಂದಾಗ ಊಟ ಮಾಡ್ತಾಳೆ. ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಅಧಿಕವಾದ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಹಾಗಾಗಿ ಸೊಪ್ಪು ತಿನ್ನಲ್ಲ ಅಂತ ಅಂದರೆ ಈ ಥರ ಮೊಸಪ್ಪು ಮಾಡಿದ್ರೆ ಮಕ್ಕಳು ಊಟ ಮಾಡ್ತಾರೆ. ನನ್ನ ಮಗಳಿಗೆ ಮೊಸಪ್ಪು ಅಂದರೆ ಇಷ್ಟ, ನಮ್ಮ ಮನೆಯವರಿಗೆ, ನನ್ನ ಮಗಳಿಗೆ. ನೋಡಿ, 1 ವಿಷಿಲ್ ಹೊಡ್ಸಿದ್ದಷ್ಟೇ. ನೋಡಿ ಎಷ್ಟು ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ, ಸಾಕು. ತುಂಬ ವಿಷಿಲ್ ಹೊಡ್ಸೋದೇನು ಬೇಡ, ಬೇಳೆ ನೆನಾಕ್ಕೊಂಡ್ರೆ 1 ವಿಷಿಲ್ ಹೊಡೆದ್ರೆ ಸಾಕು. ಬೇರೆ ಬೇರೆ ಸೊಪ್ಪನ್ನು ಹಾಕಿ ಮಾಡ್ಬೋದು. ಚಿಲ್ಕರವೆ, ಅರವೆ ಸೊಪ್ಪು, ಎಳೆ ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಎಲ್ಲ ನಾನು ಕಟ್ಟು ಮತ್ತು ಸೊಪ್ಪನ್ನು ಎಲ್ಲ ಬೇರೆ ಬೇರೆ ಮಾಡಿಕೊಂಡೆ. ಇದು ಕಟ್ಟು. ಈಗ ಇದನ್ನು ಮಸ್ಕೋಬೇಕಾಗತ್ತೆ. ನನ್ನ ಹತ್ರ ಮಸಿಯೋದು ಗುಂಡಿಲ್ಲ, ಹಾಗಾಗಿ ನಾನು ಮ್ಯಾಶರ್ ಇಟ್ಕೊಂಡಿದ್ದೀನಿ. ನೋಡಿ, ಇದರೊಳಗೆ ಹೀಗೆ ಮ್ಯಾಶ್ ಮಾಡ್ಕೊತೀನಿ. ತುಂಬ ನೈಸಿಗೆ ನುಣ್ಣಗೆ ಮ್ಯಾಶ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಂಗೆ ಇರಬೇಕು, ಚೆನ್ನಾಗಿರುತ್ತೆ ಸೊಪ್ಪು ಊಟ ಮಾಡೋದಕ್ಕೆ. ಈ ಸಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನಾದರೆ ಈಗ ಮುದ್ದೆ ಮಾಡ್ತಾಯಿಲ್ಲ. ಈ ಥರ ಎಲ್ಲ ಮಸ್ಕೊಂಡಾದಮೇಲೆ ನಾವು ಏನು ಕಟ್ಟು ತೆಗೆದಿಟ್ಟಿದ್ವಲ್ಲ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಮತ್ತೆ ಏನು ಹೆಚ್ಚಿಗೆ ನೀರು ಹಾಕ್ಕೊಂಡಿಲ್ಲ, ಅಷ್ಟೇ ಸಾಕಾಗತ್ತೆ. ಒಂದು ಕುದಿ ಬಂದರೂ ಸಾಕು, ಒಗ್ಗರಣೆ ಮಾಡಿ ಇಳಿಸ್ಬೋದು. ಇದು ಗಟ್ಟಿಯಾಗತ್ತೆ, ಮತ್ತು ಸಂಜೆ ಇದನ್ನು ಗಟ್ಟಿಯಾಗತ್ತೆ. ಬೇಳೆ ಹಾಕಿದ್ದೀವಲ್ಲ, ಗಟ್ಟಿಯಾಗತ್ತೆ ಇದು. ನಾನು ಮೊಸಪ್ಪು ಮಾಡೋದು ಈ ಥರ, ಬೇರೆಯವರೆಲ್ಲ ಬೇರೆ ಬೇರೆ ಥರ ಮೊಸಪ್ಪು ಮಾಡ್ತಾರೆ. ಕೆಲವರು ಇದಕ್ಕೆ ತುರಿದಿದ್ದ ಕಾಯೆಲ್ಲ ಹಾಕ್ತಾರೆ, ನಾನು ಅದನ್ನೆಲ್ಲ ಹಾಕಲ್ಲ. ನಾನೀಗ ಅನ್ನ ಮಾಡಿದ್ದೀನಿ, ರಾತ್ರಿ ಮುದ್ದೆ ಮಾಡ್ತೀನಿ ಇದಕ್ಕೆ. ಈಗ ಸೋನು ಮಾತ್ರ ಊಟ ಮಾಡೋದ್ರಿಂದ ಬರೀ ಅನ್ನ ಮಾಡಿಟ್ಟಿದ್ದೀನಿ. ನಂದಾಗಲೇ ಮಧ್ಯಾಹ್ನ ಊಟ ಆಗಿದೆ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈಗ ಜೀರಿಗೆ ಹಾಕ್ಕೊತೀನಿ. ಇಲ್ಲೂ ಜೀರಿಗೆ ಹಾಕಿ ಬೇಯಿಸಿಲ್ಲ ನಾನು. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು, ಹಾಗೆ 1 ಇಡೀ ಅಂದರೆ ಅರ್ಧ ಉಳಿದಿತ್ತಲ್ಲ ಆ ಈರುಳ್ಳಿನ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ.
ಈ ಕಡೆ ನೋಡಿ ಸಣ್ಣಗೆ ಕುದೀತಾ ಇದೆ ಇದು. ನಾನು ಜೋರು ಮಾಡಿಟ್ಟಿಲ್ಲ, ತಳ ಹಿಡ್ಕೊಂಬಿಡತ್ತೆ, ಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ತಳ ಹಿಡ್ಕೊಂಬಿಡತ್ತೆ ಅಂತ ಅಂದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ತುಂಬ ಸೀಸ್ಕೊಳೋದಲ್ಲ, ಅದರದ್ದು ಈರುಳ್ಳಿ ಘಮ ಪರಿಮಳ ಬರುತ್ತೆ ನಮಗೆ. ಆಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹೀಗೆ ನೋಡಿ ಒಗ್ಗರಣೆ ಹಾಕಿ ಈಗ ಇಳಿಸೋದಷ್ಟೇ. ಸಾರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅನ್ನ ಮಾಡಿದ್ದೀನಿ ಮತ್ತು ಸೋನುಗೊಂದು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ನಾನು ಬೆಳಗ್ಗೆ ಕಡಲೆಕಾಳು ಉಸ್ಲಿ ಮಾಡಿದ್ದೆ ಸೋನು ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಹೇಳಿ. ಏನೇನೋ ಚಿಪ್ಸು ಬಿಸ್ಕೆಟ್ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಮಕ್ಕಳಿಗೆ ಈ ಥರ ಕಾಳೆಲ್ಲ ಬೇಯಿಸಿ ಒಗ್ಗರಣೆ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಇದು. ಸೋನುಗೆ ತುಂಬ ಇಷ್ಟ ಈ ಥರದ ಕಾಳೆಲ್ಲ. ಸಂಜೆ ಸ್ನ್ಯಾಕ್ಸಿಗೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.